ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಅವನ ಅಜ್ಜಿ ಪಿಂಡ ಅದು ಏನಾಗೈತೋ ಗೊತ್ತಿಲ್ಲ ಗುರು. ಗ್ರಾಚಾರ ಒಕ್ಕರ್ಸ್ಕೊಂಡ್ಬಿಟ್ಟೈತೆ ಆರ್ ಸಿ ಬಿ ಪ್ಲೇಯರ್ಸ್ಗಳಿಗೆ. ಆರ್ ಸಿ ಬಿಗೂ ಹೋಗ್ಕೋಸ್ಕೊಂಡೈತೆ, ನನ್ನ ಪ್ಲೇಯರ್ಸ್ಗೂ ಹೋಗ್ಕೋಸ್ಕೊಂಡೈತೆ. ಇವಾಗ ಬರ್ತಾ ಇರೋಂಥ ಅಪ್ಡೇಟು ಎಷ್ಟೇ ಹೇಳ್ದು, ಲಾಸ್ಟ್ 2 ದಿನದಿಂದ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಬೆಜ್ಜಾನ್ ಸೆನ್ಸೇಷನ್ ಇರುವಂಥದ್ದು ಎಸ್ ದಯಾಳು ಪರ್ಸ್ನಲ್ ಮ್ಯಾಟ್ರಿಗೆ. ಸೊ ಪರ್ಸ್ನಲ್ ಮ್ಯಾಟ್ರನ್ನ ನಾವಿಲ್ಲಿ ಕೆತ್ಕೊಂಡು ಕೂತ್ಕೊಳಕ್ಕೆ ಆಗೋದಿಲ್ಲ. ಬಟ್ ಆದರೂ ಸುಮಾರು ಜನ ಕೇಳ್ತಿದ್ದಾರೆ, ಏನು ಗುರು ಎಸ್ ದಯಾಳ್ದು ಏನು ಸೀನ್ ಆಗ್ತಾ ಇದೆ, ಎಸ್ ದಯಾಳು ಎಲ್ಲ ಕಡೆ ಪಾಪ್ಯುಲರ್ ಆಗ್ತಾ ಇದ್ದಾರಲ್ಲ, ಈ ಥರ ಪಾಪ್ಯುಲರ್ ಆಗ್ತಾ ಇದ್ದಾರಲ್ಲ, ಏನಾಗಿದೆ ಸೀನು ಅಂತ ಸುಮಾರು ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಬಂದಿರೋಂಥ ಅಪ್ಡೇಟ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇವ್ರು ಜಸ್ಟ್ ಇವಾಗ ಒಂಥರ ಏನು ಹೇಳ್ತಾರೆ, ಅಕ್ಯೂಸ್ಡ್ ಅಷ್ಟೇ, ಅಪರಾಧಿ ಅಂತಲೇ ಕನ್ಫರ್ಮ್ ಆಗ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಏನೋ ಮಾಡಿದ್ದಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಸೊ ಜಸ್ಟ್ ಇವ್ರ ಮೇಲೆ ಬಂದಿರೋಂಥ ಆರೋಪ ಅಷ್ಟೇನೆ. ಬಟ್ ಗೊತ್ತಿಲ್ಲ ಇದು ಕನ್ಫರ್ಮ್ ಆಗುತ್ತೋ ಆಗೋದಿಲ್ವ ಅಂತ. ಆ್ಯಂಡ್ ಆ ಲೇಡಿ ಏನು ಆರೋಪ ಮಾಡಿದ್ದಾರೆ, ಸೊ ಅವರು ಹೇಳ್ತಾ ಇದ್ದಾರೆ, ಅವರು ಪಕ್ಕ ಎಲ್ಲನೂ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾರೆ. ಮನಿ ಪವರ್ನ ಯೂಸ್ ಮಾಡ್ತಾರೆ, ಜೊತೆಗೆ ಅವ್ರ ಕ್ರಿಕೆಟಿಂಗ್ ಪವರ್ನ, ಎಲ್ಲ ಕಡೆಯಿಂದ ಪವರ್ನ ಯೂಸ್ ಮಾಡಿಕೊಂಡು ಈ ಕೇಸ್ನ ಮುಚ್ಚಾಕೋದಕ್ಕೆ ನೋಡ್ತಾರೆ. ಬಟ್ ನನಗೆ ಲಾ ಆ್ಯಂಡ್ ಆರ್ಡರ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಸಿಕ್ಕಾಪಟ್ಟೆ ಭರವಸೆ ಇದೆ, ನನಗೆ ಮೋಸ ಆಗಲ್ಲ ಅಂತ. ಎಸ್ ದಯಾಳ್ಗೆ ಆಗಬೇಕಾಗಿರೋವಂಥದ್ದು ಹಾಗೇ ಆಗುತ್ತೆ ಅಂತ ಆ ಲೇಡಿ ಪಟ್ಟಿಟ್ಟು ಕೂತ್ಕೊಂಡಿದ್ದಾರೆ. ಸೊ ಬೇಸಿಕಲಿ ಏನಾಗಿದೆ ಅಂತಂದರೆ, ಎಸ್ ದಯಾಳ್ ಅವರು ಚೀಟಿಂಗ್ ಮಾಡ್ತಾ ಇದ್ದಾರಂತೆ ಮಲ್ಟಿಪಲ್ ಹುಡುಗಿರ ಜೊತೆಗೆ, ಅಂದರೆ ಬಂದಿರೋವಂಥ ಆರೋಪ, ಆಲ್ರೆಡಿ ಮಾಡಿರೋಂಥ ಆರೋಪದ ಪ್ರಕಾರ. ನಾವು ಕನ್ಫರ್ಮ್ ಆಗಿ ಇಲ್ಲಿ ಯಾವುದು ನಾವೇನು ಕೋರ್ಟ್ ಡಿಸೈಡ್ ಮಾಡೋಕ್ಕೆ, ನಾವೇನು ಜಡ್ಜಲ್ಲಿ ಡಿಸೈಡ್ ಮಾಡೋಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಚಾಟ್ಸ್ಗಳು, ಫೇಕ್ ಚಾಟ್ಸೋ ಅದು ರಿಯಲ್ ಚಾಟ್ಸೋ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ದಯಾಳ್ ಅವರ ಚಾಟ್ಸೋ ಅದು ಇದು ಅಂತೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನೋಡಿರ್ತಾರೆ ರೀಲ್ಸಲ್ಲೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದೇನು ಜೆನ್ಯೂನೋ ಅಥವಾ ಎಡಿಟೆಡೋ ಅವೆಲ್ಲ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಇವಾಗ ಬಂದಿರುವಂಥ ಆರೋಪ ಏನು ಅಂತಂದರೆ, ಮಲ್ಟಿಪಲ್ ಹುಡುಗಿರ ಜೊತೆಗೆ ಅಫೇರ್ ಇಟ್ಕೊಂಡಿದ್ದಾರೆ. ಅಫೇರ್ ಅಂತಲೇ ಹೇಳೋಕ್ಕಾಗಲ್ಲ, ಮಲ್ಟಿಪಲ್ ಹುಡುಗಿರ ಹತ್ರ ಚೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕು. ಸೊ ಬೇಸಿಕಲಿ ಒಬ್ಬರು ಹುಡುಗಿರಿಗೆ ಈ ಗಜಿಯಾಬಾದಿಂದ ಕೊಟ್ಟಿದ್ರಲ್ಲ, ಇವಾಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಸೊ ಆ ಲೇಡಿಗೆ ಕಳೆದ 5 ವರ್ಷದಿಂದ ಏನೋ ನಂಬಿಸಿದ್ರಂತೆ. ಅವ್ರ ಫ್ಯಾಮಿಲಿ ಜೊತೆಗೆಲ್ಲ ಮಾತಾಡಿಸಿದ್ರಂತೆ. ಫ್ಯಾಮಿಲಿ ಜೊತೆಗೆಲ್ಲ ಮಾತಾಡಿಸಿ ಮದುವೆ ಆಗ್ತೀನಿ ಅದು ಇದು ಅಂತ ಎಲ್ಲ ಭರವಸೆನೆಲ್ಲ ಕೊಟ್ಟು, ಸೊ ಇವಾಗ ಕೈ ಎತ್ತಿಲ್ಲ, ಮಲ್ಟಿಪಲ್ ಹುಡುಗಿರ ಜೊತೆ ಆಟ ಆಡ್ತಾ ಇರೋದು ಸಿಕ್ಕಾಕೊಂಡಿದ್ದಾರಂತೆ ಎಸ್ ದಯಾಳ್ ಅವರು. ಒಬ್ಬರು ಲೇಡಿ ಮತ್ತೊಬ್ಬರು ಲೇಡಿ ಇದ್ದಾರಲ್ಲ, ಸೊ ಅವ್ರ ಜೊತೆಗೆ ಈ ಲೇಡಿ ಕಾಂಟ್ಯಾಕ್ಟಲ್ಲಿದ್ದಾರಂತೆ. ಸೊ ಅವರು ಹೇಳ್ತಾ ಇದ್ದಾರಂತೆ, ನನಗೂ ಇದೇ ಥರ ಹೇಳಿದ್ದಾರೆ, ನನಗೂ ಇದೇ ಥರ ಮಾಡಿದ್ದಾರೆ, ನನಗೂ ಹಂಗೆ ಮಾಡಿದ್ದಾರೆ, ನಿನಗೂ ಹಂಗೆ ಮಾಡಿದ್ದಾರೆ ಸೊ ಅಂತ. ಸೊ ಇಬ್ಬರು ಮಾತಾಡ್ಕೊಂಡಿದ್ರಂತೆ. ಸೊ ಇವ್ರು ಬ್ಲೇಮ್ ಮಾಡೋ ಪ್ರಕಾರ ಇನ್ನು 3-4 ಜನ ಹುಡುಗಿರ ಹತ್ರ, ಮಿನಿಮಮ್ ನಮಗೆ ಗೊತ್ತಿರೋ ಪ್ರಕಾರ ಇನ್ನು 3-4 ಜನ ಹುಡುಗಿರ ಹತ್ರ ಇವನಿಗೆ ಕಾಂಟ್ಯಾಕ್ಟ್ ಇದೆ ಅನ್ನೋ ಥರ ಈ ಲೇಡಿ ಬ್ಲೇಮ್ ಮಾಡ್ತಿದ್ದಾರೆ. ಸೀದಾ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಹೋಗಿದೆ ಗುರು ಕಂಪ್ಲೇಂಟು. ಈ ಕಡೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇಲ್ಲೆಲ್ಲ ಕೊಟ್ಟರು ಅಂತಂದರೆ ಯಾರು ಮುಚ್ಚಾಕ್ಬಿಡ್ತಾರೆ ಅವ್ರ ಪವರ್ನ ಯೂಸ್ ಮಾಡ್ಕೊಂಡು ಅಂತ. ಸೀದಾ ಚೀಫ್ ಮಿನಿಸ್ಟರ್ ಆಫೀಸ್ಗೆ ಹೋಗಿದೆ ಕಂಪ್ಲೇಂಟು. ಸೊ ಅಲ್ಲಿಂದ ಇದು ಸ್ವಲ್ಪ ನೋಟಿಸ್ ಹೋಗಿದೆಯಂತೆ ಇವಾಗ ಎಸ್ ದಯಾಳ್ ಅವರಿಗೆ. ಸೊ ಇದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದಿನ್ನೇನದೇನು ನನ್ನ ಪ್ರಕಾರ ಇದೇನು ಅಂಥ ಸೀರಿಯಸ್ ಆಗೋದಿಲ್ಲ ಅಂತ ಅನಿಸುತ್ತೆ. ಸೊ ಅಲ್ಲಲ್ಲೇ ಡೀಲ್ ಮಾಡ್ಕೊತಾರೆ ನನ್ನ ಹತ್ರ ಕಾಣಿಸ್ತೈತೆ. ಸೊ ಇವರೇನೋ ಪಟ್ಟಿಡ್ದು ಕೂತ್ಕೊಂಡಿದ್ದಾರೆ, ನನಗೆ ನ್ಯಾಯ ಬೇಕೇ ಬೇಕು, ಮಲ್ಟಿಪಲ್ ಜನ ಹತ್ರ ಹೆಂಗೆ ಮೋಸ ಮಾಡಿ ಹಿಂಗೆ ಮಾಡಿ ನನ್ನನ್ನು ಹಂಗೆ ಯೂಸ್ ಮಾಡ್ಕೊಂಡಿದ್ದಾರೆ, ಹಿಂಗೆ ಯೂಸ್ ಮಾಡ್ಕೊಂಡಿದ್ದಾರೆ, ಫಿಸಿಕಲಿ ಮಾಡಿದ್ದಾರೆ, ಆಮೇಲೆ ಮೆಂಟಲಿ ನನಗೆ ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಬ್ಲೇಮ್ ಗೇಮ್ಸ್ಗಳೆಲ್ಲ ಬರ್ತಾ ಇದೆ. ಮಾಡಿದ್ರೋ ಬಿಟ್ಟಿದ್ರೋ ಅದೇ ಹೇಳ್ದಲ್ಲ, ನಾವು ಯಾರೂ ಅಲ್ಲ ಇಲ್ಲಿ ಡಿಸೈಡ್ ಮಾಡೋದಕ್ಕೆ. ಸೊ ಇವ್ರು ಏನು ಕೇಸ್ ಹಾಕಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ ಯಾರು ತಪ್ಪು ಯಾರು ತಪ್ಪಿಲ್ಲ ಅಂತ. ನಾವು ಇವಾಗ ಎಷ್ಟು ದೇವಳ ಹಂಗೆ ಮಾಡ್ಬಿಟ್ರು ಹಿಂಗೆ ಮಾಡ್ಬಿಟ್ರು ಅಂತ ಹೇಳಿದ್ರು ಕೂಡ ತಪ್ಪಾಗುತ್ತೆ. ಒಟ್ಟಲ್ಲಿ ಏನೋ ಅನ್ನಿಸ್ತಾ ಇದೆ. ನಾರ್ಮಲಾಗಿ ಹುಡುಗಿರು ಜಾಸ್ತಿ ಮಾಡ್ತಾರೆ ಈ ಕಾಲದಲ್ಲಿ, ಹುಡುಗರು ಕಮ್ಮಿ ಈ ಥರ ಮಾಡೋವಂಥದ್ದು. ಹುಡುಗಿರು ಈ ಥರ ಮಾಡೋದು ನೋಡಿದ್ವಿ ಬೆಜಾನು. ಒಬ್ಬ ಇದನ್ನು ಕೂಡ ಮಲ್ಟಿಪಲ್ ಜನ ಹತ್ರ, ಮಲ್ಟಿಪಲ್ ಹುಡುಗರ ಹತ್ರ ಇನ್ವಾಲ್ವ್ ಆಗಿರೋಂಥದ್ದನ್ನ. ಬಟ್ ಇಲ್ಲಿ ಹುಡುಗಾನೇ ಮಾಡ್ತಾ ಇದ್ದಾನೆ ಅಂತಂದರೆ, ಅಂದರೆ ಹುಡುಗರು ಮಾಡಲ್ಲ ಅಂತ ಅಲ್ಲ, ಮಾಡಿದರೂ ಮಾಡಿರ್ಬೋದು, ಆರೋಪ ಅಷ್ಟೇ. ಸೊ ಈ ಥರ ಒಬ್ಬ RCB ಪ್ಲೇಯರು ಅಜೀಬಾಗೆ ಸೋಷಲ್ ಮೀಡಿಯಾದೆಲ್ಲ ಟ್ರೆಂಡ್ ಆಗ್ತಾವ್ರೆ ಅಂತಾರೆ, ನಮಗೆ ಒಂಥರ ಅಜೀಬಾಗುತ್ತೆ. ಅದರಲ್ಲೂ ಏನಾದ್ರು ಫಿಟ್ ಆಗೋಗ್ಬಿಟ್ರು ಅಂತಂದರೆ, ಈ ಕೇಸಲ್ಲ ಏನಾದರೂ ಅವ್ರ ಪರವಾಗಿ ಆಗೋಗ್ಬಿಡ್ತು ಅಂತಂದರೆ, ನೆಕ್ಸ್ಟ್ ವರ್ಷ ಎಸ್ ದಯಾಳ್ ಬಹುಶಃ ಆಡ್ತಾರೋ ಆಡೋದಿಲ್ಲ ಅದಂತೂ ಗೊತ್ತಿಲ್ಲ. ಸೊ ಇದು ಏನಂತ ದೊಡ್ಡ ಸೀರಿಯಸ್ ಆಗುತ್ತೆ ಅಂತ ನನಗೇನೋ ಅನ್ನಿಸ್ತಿಲ್ಲ. ಸೊ ನೋಡೋಣ, ಮುಚ್ಚಾಕ್ತಾರೆ ಅಂತ ಅವರೇ ಹೇಳ್ತಿದ್ದಾರೆ, ಲೇಡಿನೇ ಹೇಳ್ತಿದ್ರೆ ಮುಚ್ಚಾಕೋದಕ್ಕೆ ಟ್ರೈ ಮಾಡ್ತಾರೆ ಅಂತ. ಅದೇನು ಮುಚ್ಚಾಕ್ತಾರಾ ಅಥವಾ ಇವ್ರ ಪರವಾಗಿ ಡಿಸಿಷನ್ ಬರುತ್ತಾ ಕಾದು ನೋಡ್ಬೇಕಷ್ಟೇ, ಬೇರೆ ಏನೂ ಇಲ್ಲ. ಸೊ ಪರ್ಸ್ನಲ್ ಮ್ಯಾಟ್ರ್ ಆಗಿರೋದ್ರಿಂದ ನಾವು ಡ್ರ್ಯಾಗು ಡ್ರಿಫ್ಟು ಇದನ್ನು ಹಾಕೊಂಡು ವೆಲ್ಡಿಂಗ್ ಮಾಡೋ ಅಂಥದ್ದೆಲ್ಲ ಏನಿಲ್ಲ ಈ ವಿಚಾರನ. ಎಸ್ ದಯಾಳ್ ಅವ್ರ ಮಾನ ಮರ್ಯಾದೆ, ನಮ್ಮ RCB ಪ್ಲೇಯರ್ ಮಾನ ಮರ್ಯಾದೆ ನಾವೇ ಕಳೆದಂಗೆ ಆಗುತ್ತೆ. ಬಟ್ ಆದರೂ ಈ ಥರ ಎಲ್ಲ ಕೆಲಸ ಮಾಡಿತ್ತು ಅಂದರೆ ಮಾನ ಮರ್ಯಾದೆ ಹೋಗೋದ್ರಲ್ಲಿ ಅರ್ಥ ಅಂತೂ ಖಂಡಿತ ಇದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬುಬಾ.